ತಂಗಿ, ನಿನ್ನ ಮದುವೆಯನ್ನು ಇದೇ ವಾರದಲ್ಲಿ ಮಾಡಬೇಕೆಂದು ನಿಶ್ಚಯಿಸಿದ್ದೇನೆ. ಮದುವೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ತರಲು ಹೊರಟಿದ್ದೇನೆ. ನೋಡು ತಂಗಿ, ನೀನೊಂದು ಹೆಣ್ಣು ನಿಜ. ಇಷ್ಟು ದಿನ ನನ್ನ ತಂಗಿ ತಾಯಿ ನೀನೇ ಆಗಿದ್ದೆ. ಆದರೆ ಇನ್ನು ಮುಂದೆ ನೀನು ಮೋಹನನ ಮಡದಿಯಮ್ಮ. ಗಂಡನೇ ದೇವರು ಎಂದು ಸದಾ ನಿನ್ನ ಸೇವೆಯನ್ನು ನಿನ್ನ ಗಂಡನಿಗಾಗಿ ಸಲ್ಲಿಸಿ ಸೇವೆಯನ್ನು ನಿನ್ನ ಗಂಡಿಗಾಗಿ ಸಲ್ಲಿಸಬೇಕಮ್ಮ. ನಿನ್ನ ತವರ ಮನೆ ಕೀರ್ತಿ ತರಬೇಕಮ್ಮ. ಅಣ್ಣ, ಹೆತ್ತವರು ಸತ್ತು ಹೋದರೂ ಕೂಡ ನನ್ನನ್ನು ನೀವು ಜೋಪಾನ ಮಾಡಿದ್ರಿ. ಕಣ್ಣಲ್ಲಿ ಕಣ್ಣಿಟ್ಟು ಈ ನಿನ್ನ ತಂಗಿಯನ್ನು ಯಾವುದೇ ಕಷ್ಟ ಬರದ ಹಾಗೆ ನನ್ನನ್ನು ನೋಡಿಕೊಂಡ್ರಿ. ಆದರೆ ನನ್ನನ್ನು ಚೆನ್ನಾಗಿ ಬೆಳೆಸಿದ ನೀವು ನಿಮ್ಮನ್ನು ಅಗಲಿ ಹೋಗೋದಂದ್ರೆ ನನಗೂ ಏಕೋ ತಳಮಳ ಅಣ್ಣ, ತಳಮಳ. ಹೆಣ್ಣಾಗಿ ಹುಟ್ಟಬಾರ್ದು, ಹುಟ್ಟಿದ್ರೆ ಇದೇ ಕಷ್ಟ. ಹೆಣ್ಣಾಗಿ ಹುಟ್ಟಿದ್ರೆ ಹುಟ್ಟೋದು ಒಂದು ಮನೆಯಲ್ಲಿ, ಸಾಯೋದು ಮತ್ತೊಂದು ಮನೆಯಲ್ಲಲ್ವೇ ನನ್ನ? ಯಾಕಮ್ಮ ಈ ತರ ಮಾತನಾಡುವೆ? ನನಗೆ ನೀನು ಭಾರವಾದಿ ಎಂದು ನಿನ್ನನ್ನು ಮದುವೆ ಮಾಡಿಕೊಡುತ್ತಾನೆ ಎಂದು ತಿಳಿದಿರುವೇನಮ್ಮ. ಇಲ್ಲಮ್ಮ, ಇಲ್ಲ. ಎತ್ತ ತಾಯಿ ತಂಗಿಯನ್ನು ಒಂದು ಕ್ಷಣ ಬಿಟ್ಟ ಇರಲಾರ್ದ ನಾನು ತಂಗಿಯನ್ನು ಮತ್ತೊಂದು ಮನೆಗೆ ಕಳಿಸುವುದೆಂದರೆ ನನಗೆ ಎಷ್ಟು ಕಷ್ಟವಾಗುತ್ತದೆ ಗೊತ್ತೇನಮ್ಮ ತಂಗಿ. ತಂಗಿ, ನೀನು ಇರಬೇಕಾದ ಸ್ಥಳ ಇದಲ್ಲ, ನಿನ್ನ ಗಂಡನ ಮನೆ. ತಂಗಿ, ನೀನು ನಿನ್ನ ಗಂಡನನ್ನು ದೇವರೆಂದು ತಿಳಿದು ಸದಾ ನಿನ್ನ ಸೇವೆಯನ್ನು ನಿನ್ನ ಗಂಡನಿಗಾಗಿ ಸಲ್ಲಿಸಬೇಕಮ್ಮ. ಆಯ್ತಲ್ಲ, ನೀನು ಹೇಳಿದಾಗೆ ತಾಳಿ ಕಟ್ಟಿದ ಗಂಡನೇ ನನ್ನ ದೇವರೆಂದು ಭಾವಿಸುತ್ತೇನೆ. ಎಷ್ಟೇ ಕಷ್ಟ ನಷ್ಟ ಬಂದರೂ ಕೂಡ ಅವರ ಜೊತೆಯಲ್ಲಿ ಬಾಳು ನಿನ್ನ ಹೆಸರು ತರ್ತೀನಲ್ಲ, ಈ ಮಾತು ಕೂಡ ಸತ್ಯ ಅನ್ನ, ಸತ್ಯ. ತಂಗಿ, ಒಂದು ಮಾತು ತಂಗಿ, ಒಂದು ಮಾತು ನೆನಪಿರಲಮ್ಮ. ಗಂಡನ ಮಾತನ್ನು ಮೀರಿ ನಡೆಯಬೇಡ, ಗಂಡನಿಗೆ ಎದುರು ಉತ್ತರ ಕೊಡಬೇಡ, ಶ್ರೀಮಂತರ ಒಡನೆ ಸಂಪರ್ಕವಿಡಬೇಡ, ಹಸಿದು ಬಾಗಿಲಿಗೆ ಬಂದವರನ್ನು ಉಪವಾಸ ಕಳಿಸಬೇಡ, ಹಣಿ ತುಂಬ ಕುಂಕುಮವನ್ನಿಟ್ಟು ತಲೆ ತುಂಬ ಸೆರಗನ್ನು ಹೊತ್ತು ಕಾಲಲ್ಲಿ ಕಾಲುಂಗರನ್ನು ಇಟ್ಟು ಮೂಗಿನಲ್ಲಿ ಮೂಗತಿನಿ ಇಟ್ಟು ಕೈಯಲ್ಲಿ ಕೈಬಳನ್ನು ಇಟ್ಟು ನಡೆಯುವಾಗ ನೆದರೆತ್ತಿ ನೋಡದೆ ಎಲ್ಲ ನೋಡುತ್ತಾ ನಡೆಯಬೇಕಮ್ಮ ತಂಗಿ. ಅಣ್ಣ, ನೀನು ಹೇಳೋ ಮಾತಿನಲ್ಲಿ ಎಷ್ಟೊಂದು ಅರ್ಥ ಗಂಭೀರವಾಗಿದೆಯನ್ನ, ಎಷ್ಟೊಂದು ಅರ್ಥವಾಗಿದೆ. ಏನೇನು ತಂಗಿ, ಇಂದು ನಿನಗೊಂದು ಒಳ್ಳೆ ಸೀರೆ ತರಲು ಹೊರಟಿದ್ದೇನೆ. ಯಾವ ಬಣ್ಣದ ಸೀರೆ ತರಲಮ್ಮ? ಬೇಡಣ್ಣ, ಬೇಡ. ಮೊದಲೇ ಮದುವೆಗೆ ಹಣ ಇಲ್ಲ ಅಂದಮೇಲೆ ನೀನು ಸೀರೆ ತರುವುದೇ ಬೇಡಣ್ಣ. ಸೀರೆ ಗೀರೆ ಏನು ಬೇಡ. ತಂಗಿಗಾಗಿ ನನ್ನ ಜೀವನವನ್ನೇ ಮುಡುಪಾಗಿ ಇಟ್ಟಾಗ ತಂಗಿಗಿಂತ ಸೀರೆ ಬೆಲೆ ಹೆಚ್ಚಿದ್ದನಮ್ಮ. ಹೇಳಮ್ಮ, ಯಾವ ಬಣ್ಣದ ಸೀರೆ ತರಲಿ? ಅಣ್ಣ, ನೀನು ಯಾವುದು ತಂದರೂ ಕೂಡ ನನಗೆ ಒಪ್ಪಿಗೆ ಇದೆಯಣ್ಣ. ಹಾಗಲ್ಲಮ್ಮ, ನೀನೇ ಯಾವ ಬಣ್ಣದ ಸೀರೆ ತರಲಿ ನೀನೇ ಹೇಳಮ್ಮ. ಆಗ್ಲಿ ಅಣ್ಣ. ಅಣ್ಣ, ನನಗೆ ಹಸಿರು ಸೀರೆ ಅಂದ್ರೆ ತುಂಬಾನೇ ಇಷ್ಟ. ಈಗ ನನ್ನ ಮನಸ್ಸಿಗೆ ಸಂತೋಷವಾಯ್ತಮ್ಮ. ತಂಗಿ, ಹೋಗಿ ಬರಲಿ. ಆಯ್ತಣ್ಣ, ಹೋಗಿ ಬಾ. ಅಣ್ಣ, ಸ್ವಲ್ಪ ನಿಲ್ಲು. ಅಣ್ಣ, ಯಾಕೋ ಇಂದು ನನಗೆ ಸ್ವಲ್ಪ ತಳಮಳ ಆಗ್ತಾ ಇದೆ. ಯಾಕೋ ಇಂದು ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕೆನ್ನೋ ಆಸೆ ಆಗ್ತಾ ಇದೆಯಣ್ಣ.
ನಿನ್ನನ್ನು ಕಣ್ತುಂಬ ನೋಡ್ಬೇಕೆನ್ನೋ ಆಸೆ ಆಗ್ತಾ ಇದೆ. ನನಗೆ ಹಾಗೆ ಅನಿಸುತ್ತೆ ಇದೆ ಅಮ್ಮ ತಂಗಿ. ಯಾಕೋ ನನ್ನ ಎಡಗಣ್ಣು ಹಾರ್ತಾ ಇದೆ. ಮತ್ತೇನು ಕಾದಿದೆಯೋ ಗ್ರಹಚಾರ. ಆ, ತಂಗಿ ಹೋಗಿ ಬರ್ಲಿ. ಅಣ್ಣ ಹೋಗಿ ಬಾ ಅಣ್ಣ, ಆದಷ್ಟು ಬೇಗನೆ ಬಾ ಆಯ್ತಮ್ಮ. ಅಣ್ಣ. ನನಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾ ಇದ್ದಾನೆ. ಒಟ್ಟಿನಲ್ಲಿ ಬಡವರಾಗಿ ಹುಟ್ಟಬಾರದು, ಹುಟ್ಟಿದ ಮೇಲೆ ಬಡವರು ಈ ಭೂಮಿ ಮೇಲೆ ಬದುಕಬಾರದು. ಯಾಕಂದ್ರೆ ಬಡವರು ಪಡುವ ಕಷ್ಟ ಅಷ್ಟಿಷ್ಟಲ್ಲ. ಒಟ್ಟಿನಲ್ಲಿ ಈ ಮನೆಯಲ್ಲಿ ನಾನು ಹುಟ್ಟಬಾರ್ದಾಗಿತ್ತು. ಹುಟ್ಟಿ ನನಗೆ ಎಷ್ಟೊಂದು ಕಷ್ಟ ಪಡ್ತಾ ಇದ್ದೇನೆ ನೋಡು. ಈ ಮೋಹನನ ಮನಸ್ಸು ಕದ್ದು ಮಡಿದಿಯಾಗಲು. ಬನ್ನಿ, ಈಗ ಬಂದ್ರ? ಬನ್ನಿ ಕುಳಿತುಕೊಳ್ಳಿ. ಹರೇ ರಾಣಿ, ಕುಳಿತುಕೊಳ್ಳುವ ಸಮಯ ನನಗೆ ಇಲ್ಲಿಂದು ನನ್ನ ಕೆಲಸ ಸಾಕಷ್ಟಿದೆ. ಏನು ಅಷ್ಟೊಂದು ಕೆಲಸನಾ? ಯಾವ ಕೆಲಸ? ನನ್ನ ಮನೆಗೆದ್ದ ಮಂಗಳೆಯನ್ನು ಮಡದಿಯಾಗಿ ಮಾಡಿಕೊಳ್ಳಲು ಮಂಗಲ್ಯ ತರಬೇಕು. ತಿಳಿತಾ ರಾಣಿ? ತಿಳಿಯಿತು ಮಹಾರಾಜ. ಅದಿರಲಿ, ಮದುವೆ ಮತ್ತಿನಲ್ಲಿ ಊಟ ಮಾಡೋದು ಮಾತ್ರ ಮರೆಯಬೇಡಿ. ರೂಪ, ಇನ್ನೊಂದು ವಿಷಯ ತಿಳಿಸಲು ಮರೆತಿದ್ದೆ. ನಾನು PSI ನೌಕರಿಗೆ ಅಪ್ಲಿಕೇಶನ್ ಹಾಕಿರುವೆ. ಆ ದೇವರ ದಯದಿಂದ ನಾನು PSI ಆಗಿಬಿಟ್ರೆ ಸಂತೋಷ. ನನಗೆ ತುಂಬಾನೇ ಸಂತೋಷವಾಗ್ತಾ ಇದೆ. ಖಂಡಿತವಾಗಿಯೂ ನೀವು PSI ಆಗಿ ಆಗ್ತೀರಾ. ಈ ನಿಮ್ಮ ಮಾತನ್ನು ಕೇಳಿ ನನಗೆ ತುಂಬಾನೇ ಸಂತೋಷವಾಯಿತು. ಅದಿರಲಿ, ನೀವು PSI ಆದ್ಮೇಲೆ ನನ್ನ ಅರೆಸ್ಟ್ ಮಾಡಬಾರ್ದು. ಏ ಕಳ್ಳಿ, ನನ್ನ ಮೊದಲನೇ ಅರೆಸ್ಟ್ ನೀನೇ. ಯಾಕಂದರೆ ನೀನು ಮಹಾ ಕಳ್ಳಿ ಅಲ್ಲವೇ? ಏನು ಕಳ್ಳಿನ? ನಾನೇನ್ ಕದ್ದಿದ್ದೀನಿ ಕಣ್ರಿ? ನನ್ನ ಹೃದಯ ಕದ್ದ ಕಳ್ಳಿ ಅಲ್ಲವೇ ನೀನು? ಅಯ್ಯೋ, ನಾ ಎಲ್ ಕದ್ದೆ? ನೀವೇ ಕೊಟ್ಬಿಟ್ರಲ್ಲ. ಹೋಗ್ಲಿ ಬಿಡು ರೂಪ, ನಿನಗೂ ಇನ್ನು ಮಂಗಲ್ಯ ಮತ್ತು ನಿನ್ನ ರೂಪದತಕ್ಕೆ ಒಂದು ಸೀರೆ ತರುವೆ. ಬೇಡ, ಸೀರೆಗಿರಿ ಏನು ಬೇಡ, ಮಾಂಗಲ್ಯ ಒಂದು ತಂದು ಕೊಟ್ರೆ ಸಾಕು. ಅದನ್ನೆಲ್ಲ ನೀ ನನಗೆ ಹೇಳಬೇಕಾಗಿಲ್ಲ. ಮತ್ತೆ ಆಗ್ಲಿ, ನೀವು ಕೇಳಿದೆ ತರ್ತೀರಾ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಹಾಗಾದರೆ ಬೇಗ ಒಂದು ಗಾನ ಶುರುವಾಗಲಿ. ಅಲ್ರಿ, ನೀವು ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದೀರಿ ತಾನೇ? ನಿಜವಾಗ್ಲೂ ಪ್ರೀತಿ ಮಾಡ್ತೇನೆ ಪ್ರಿಯಾ. ಮತ್ತೆ ಹಾಗೆ ಮುಖ ಗಂಟು ಹಾಕಿದ್ದೀರಾ ಸ್ವಲ್ಪ ಆದ್ರೂ ನಗಿ? ಅದಕ್ಕೆ ನನ್ನ ಮೌನವಾದ ಮನಸ್ಸನ್ನು ಹಾಡಿ ತನಸು ರಾಣಿ. ನೀವು ನಕ್ರೆ ಮಾತ್ರ ಹಾಡಿ ಕುಣಿಯುತ್ತೇನೆ. ಓಕೆ, ಸ್ವಲ್ಪ ನಗ್ರಿ. Wow.
ರೂಪಾ ಹೋಗಿ ಬರ್ಲಿ. ಆಯ್ತು, ಹೋಗಿ ಬನ್ನಿ. ನಿಲ್ಲಿ. ಯಾಕೋ ಏನೋ ನಿನ್ನನ್ನು ಬಿಟ್ಟು ಹೋಗಲು ನನ್ನ ಮನಸ್ಸು ಒಪ್ಪುವಂತಿಲ್ಲ ರೂಪಾ. ನನಗೂ ಅಷ್ಟೇ. ಯಾಕೋ ನಿಮ್ಮನ್ನು ಕಣ್ತುಂಬ ನೋಡ್ಬೇಕೆನ್ನುವ ಆಸೆ. ನೋಡು ರೂಪಾ ನೋಡು, ಇನ್ನು ಮುಂದೆ ಯಾವಾಗಲೂ ನನ್ನ ನೋಡುತ್ತಾ ನನ್ನ ಜೊತೆಯಲ್ಲೇ ಇರಬೇಕು. ಹೌದು, ನಿಮ್ಮನ್ನ ನೋಡುತ್ತಾನ ಯಾವತ್ತು ನಿಮ್ಮ ಜೊತೆನೇ ಇರ್ತೀನಿ. ಹಬ್ಬ, ಏನಿದು? ಯಾಕೋ ಇಂದು ನನಗೆ ತಳಮಳ. ಇವರನ್ನು ಬಿಟ್ಟು ನನಗೆ ಇರೋಕೆ ಆಗ್ತಾ ಇಲ್ಲ. ಕಣ್ತುಂಬ ನೋಡ್ಬೇಕೆನ್ನು ಕೂಡ ಆಸೆ. ರವಿಲೇ ಬದಿ ಮಗನ, ಏನ್ ಮಾಡುತ್ತಿರುವೆ? ಯಾರು ಯಾರು ನೀವು? ಏಯ್! ನಾವ್ ಯಾರು? ಪಾಪ ಅವಳಿಗೆ ಗೊತ್ತಿಲ್ಲ ಅಂತ ಗೌಡ್ರಿ, ಪಾಪ ತಿಳಿಸಿ ಹೇಳಬೇಕು. ಏ ಹುಡುಗಿ, ನಾ ಯಾರೆಂಬುದು ಆಕಾಶದಲ್ಲಿ ಹಾರಾಡೋ ಹಕ್ಕಿ ಪಚ್ಚಿ ಕೂಡ ಕೂಗಿ ಕೂಗಿ ಹೇಳ್ತವೆ. ಅಂದ ಮೇಲೆ ನಿನಗೆ ಗೊತ್ತಿಲ್ಲ ಅಂದರೆ ನೋಡಿ, ಹುಚ್ಚರಾಗಿ ಏನೇನು ಮಾತನಾಡಬೇಡಿ. ನೀವು ಇಲ್ಲಿಗೆ ಬಂದ ಕೆಲಸ? ನಾವು ಬಂದಿದ್ದು ನಿನ್ನ ಸೋದರನನ್ನು ನೋಡಲಕ್ಕೆ. ಅವನು ಹೊರಗಡೆ ಹೋಗಿದ್ದಾನೆ, ಮನೆಯಲ್ಲಿಲ್ಲ. ಅವನಿರದಿದ್ದರೆ ಏನಾಯ್ತು? ನೀನಿದೆಯಲ್ಲ ಅಷ್ಟೇ ಸಾಕು. ನನ್ನ ಹತ್ತಿರ ನಿಮ್ಮದೇನು ಕೆಲಸ? ಪ್ರತಾಪ್, ಮುಗಿಸಿ ಬಿಡಲಿ. ಮತ್ತಾಕು ಲೇಟ್? ನಿನ್ನ ಹೆಸರು? ನನ್ನ ಹೆಸರು ರೂಪ ಅಂತ. ಛೀ, ಅದೆಲ್ಲ ನಿಮಗೇಕೆ ಬೇಕು? ನೋಡು, ಒಂದೇ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸೊಮ್ರೆ ಹೊರಟು ಹೋಗ್ರಿ ಇಲ್ಲಿಂದ. ರೂಪ, ಹೆಸರಿಗೆ ತಕ್ಕ ರೂಪ. ನಿನ್ನ ಈ ರೂಪಕ್ಕೆ ಎಂತ ಸೆಂಡನು ಸಹ ಗಂಡಸನಾಗಬೇಕು. ಅಂತ ರೂಪರಂಬೆ ಮೇನಕ್ಕೆ ಊರು ವರಿಸಿಯರು ಸಹ ಸರಿ ಸಾಟೇ ಇಲ್ಲ. ಈ ನಿನ್ನ ಸೌಂದರ್ಯಕ್ಕೆ ಯೌವನದ ಹರೆಯನ್ನು ಹೊತ್ತು ನಿಂತ ನಿನ್ನಂತ ರಂಬೆಯೊಂದಿಗೆ ರತಿ ಕ್ರೀಡಿ ಆಡಿ ಆನಂದ ಹೊಂದಬೇಕೆಂದು ಆಸೆ ಪಟ್ಟಿದೆ ನನ್ನ ಮನ. ಏನು ರೂಪ, ನಿಮ್ಮಣ್ಣ ಕೊಡುವ ಸಾಲವನ್ನು ಕೇಳಲು ಬಂದಿರ್ಬೇಕು. ಇಂದು ನಿಮ್ಮಣ್ಣ ಸಾಲ ತೀರಿಸದಿದ್ದರೆ ಅವನನ್ನು ಗೌರು ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡಿ, ದಯವಿಟ್ಟು ದಯವಿಟ್ಟು ನನ್ನನ್ನು ಏನು ಮಾಡಬೇಡಿ. ನೀವು ಎಷ್ಟೇ ಸಾಲ ಕೊಟ್ಟರು ಕೂಡ ನನ್ನನ್ನ ಮರಳಿ ತೀರಿಸುತ್ತಾನೆ. ಆದ್ರೆ ನಿಮ್ಗೆ ಕೈ ಮುಗಿದು ಬೇಡಿಕೊಳ್ಳುತ್ತೀನಿ, ನನ್ನನ್ನು ಏನು ಮಾಡಬೇಡಿ, ಬಿಟ್ಬಿಡಿ.
ಪಾಪ ರೂಪ, ನಿನ್ನ ಮಾತನ್ನು ಕೇಳಿದರೆ ನನಗೆ ಕರುಳು ಕರಗುತ್ತದೆ. ಆದರೆ ನೀನು ಮನಸ್ಸು ಮಾಡಿದರೆ ಮಾತ್ರ ನಿಮ್ಮಣ್ಣ ಕೊಡುವ ಸಾಲವನ್ನು ನಿಧಾನವಾಗಿ ಕೊಡಬಹುದು. ಹೇಳಿ, ನಾನೇನ್ ಮಾಡ್ಬೇಕು ಅಂತ? ಸೌಂದರ್ಯದ ಗಿರಿಯ ಪರ್ವತವನ್ನು ಹೊತ್ತು ನಿಂತು ಈ ನಿನ್ನ ದೇಹವನ್ನು ಒಂದೇ ಒಂದು ಬಾರಿ ನನಗರ್ಪಿಸಿದರೆ ನಿಮ್ಮಣ್ಣನಿಗೆ ಎಂಥ ಕಷ್ಟಗಳು ಬಂದರೂ ದೂರು ಕಟ್ಟುತ್ತೆ. ಅದಕ್ಕೋಸ್ಕರ ನಾನು ಇಷ್ಟೇನು ಈಡೇರಿಸುವ. ಏ ಗೌಡ, ಮರ್ಯಾದೆಯಿಂದ ಮಾತನಾಡು. ಮರ್ಯಾದನದ ಮೂರಕ್ಷರ ಅರ್ಥವೇನಾದರೂ ನಿನಗೆ ಗೊತ್ತಿದೆಯಾ? ಪಾಪಿಗಳ, ಬಡವರಿಗೆ ಸಾಲ ಕೊಟ್ಟ ನೆಪದಲ್ಲಿ ಸರ್ಸ ಮಾಡಲು ಬರ್ತಾ ಇದ್ದೀರಲ್ಲ, ನಿಮ್ಮಂತವರನ್ನು ಒದ್ದು ಹಲ್ಲು ಮುರಿಬೇಕಾಗುತ್ತದೆ. ನಮ್ಮನ್ನು ಹಲ್ಲು ಮುರಿದಿವೆ. ಹುಲ್ಲು ತಿನ್ನು ಹಸುವ ನೀನು, ನಿನ್ನಂತ ಹರಿಯದ ಹಸುಗಳನ್ನು ಕಾಮದ ಹಿಂಸುವ ಗೋಳಿಗಳನ್ನು ಒಣ ಮಾತಿಗೆ ಒಲ್ಲೆನೆಂದು ಮನೆಯದೆ ನನ್ನನ್ನು ಪ್ರೀತಿಸುವ. ಎಲ್ಲ ಪಾಪಿಗಳ, ಕಂಡ ಹೆಣ್ಣಿನ ಶೀಲ ಹಾಳು ಮಾಡಲು ಬಂದಿದ್ದೆ ನಿಜವಾದ್ರೆ ನಿಮ್ಮನ್ನು ಆ ದೇವರು ಸುಮ್ಮನೆ ಬಿಡೋದಿಲ್ಲ. ಈಗಿನ ಕಾಲದಲ್ಲಿ ನಿಮ್ಮಂತ ಗರಿತರ ಸುಮ್ಮನೆ ಬಿಡ್ತಾನಲ್ಲ ಆ ದೇವರ. ಎಲ್ಲೋ ನೀಚ, ಮೋಚು ಬಾಯಿ ಭಂಡ ನನ್ನ ಮಗನೇ, ಎಲ್ಲರೂ ಸೂರ್ಯರೆಂದು ತಿಳ್ಕೊಳ್ಳಬೇಡವು. ಗರತಿರ ಗುಣ ನಿನ್ನಂತ ನೀಚನಿಗೆ ಏನೋ ಗೊತ್ತು. ನಿಮ್ಮಂತವರು ಗರಿತಿಯಾಗಿದ್ದರೆ ಕೇಳು. ತಾಳಿ ಕಟ್ಟಿದ ಗಂಡನೇ ದೇವರೆಂದು ಪೂಜಿಸುವ ನಮ್ಮ ದೇಶದಲ್ಲಿ ಗಂಡನಿಗೆ ಕೈಕೊಟ್ಟು ಮಿಂಡನಿರುವ ಸ್ಥಳಕ್ಕೆ ಹೋಗುತ್ತಿದ್ದರು. ಅದು ನಿಮ್ಮಂತ ಹೇಸಿಗಳ ನಾಯಿಗಳ ಮಾತನ್ನು ಕೇಳಿ ತಮ್ಮ ಶೀಲವನ್ನು ಹಾಳು ಮಾಡಿಕೊಂಡ ಗರತಿ ನೀಚ ಹೆಣ್ಣಿರಬೇಕು. ನೀನು ನಮ್ಮನ್ನು ನಾಯಿ ಎಂದೀಯ. ನಲಿ ಪ್ರತಾಪ ನಲಿ, ನಿನ್ನ ಕಾವಲು ಮೀರಿ ಯಾವನಾದರೂ ಬಂದರೆ ಕೊಲೆ ಮಾಡಿಬಿಡು. ಬಾರು, ನೀನು ಹತ್ತಿರ ಬರಬೇಡ. ಹತ್ತಿರ ಬಂದ್ರೆ ನಿಮ್ಮ ಪರಿಣಾಮ ನೆಟ್ಟಗಿರೋದಿಲ್ಲ. ಹೀಗೆ ಒಂದು ಹೆಣ್ಣನ್ನು ಈ ರೀತಿ ಮನ ಬಂದಂತೆ ಹಾರ್ತಾ ಇದ್ದಿಲ್ಲ. ನೀವು ತಾಯಿ ಗಂಡನೇ ಇರಬೇಕು. ಹೌದು, ನಾನು ರಾಕ್ಷಸ. ಒಲಿದರೆ ರಾವಣ ಗೌಡ, ಒಲಿಯದೆ ನಿನ್ನಂತ ಸುಂದರಿಯರಿಗೆ ಕಾಳಿಂಗ ಸರ್ಪ. ಈ ಕಾಳಿಂಗ ಸರ್ಪನಿನ ಶೀಲವನ್ನು ಕಚ್ಚಿ ನಿನ್ನ ಮೈಯಲ್ಲಿ ನನ್ನ ಬಿಸಿ ರಕ್ತ ಹರಿದಾಡಿಸುವುದೇ ನನ್ನ ದರ್ಪ. ನೀನು ಮನುಷ್ಯನಲ್ಲ, ನಿಜವಾಗ್ಲೂ ನೀನೊಬ್ಬ ತಾಯಿ ಗಂಡನೇ. ಬೇಗ ಬಾ. ಬೇಡ,
ರಾಮಾಯಣದಲ್ಲಿ ಈ ರಾಮಾಯ ಚಂದ್ರನ ಆ ಚಂದ್ರನ ಹೆಂಡತಿ ಸೀತೆಯನ್ನು ಆ ರಾವಣ ಹೊತ್ತು ಈಗಿನ ಕಲಯುಗದಲ್ಲಿ ರವಿಯ ತಂಗಿ ರೂಪಿಯನ್ನು ಈ ರಾವಣ ಗೌಡ ಹೊತ್ತೊಯ್ದ ರೂಪ ಈಗ ನಿನಗೆ ಹಚ್ಚಿ ಆರಿಸಿದ ಒಂದು ಬೆಂಕಿ ನಿನ್ನ ಶೀಲ ಸುಟ್ಟು ಹೋಯಿತು. मैं कौन है दिल्ली रौड़ी साम्राज्य को राम नो मैंने मगर पाजी अधिकारी रौड़ी राजकाने को नीचे से निकाल के लिया है। पैदा हुआ हूँ ये दिल्ली भूंड प्रचंड जीता है। ಪ್ರತಾಪ್ ನಡೆ ಹೋಗೋಣ. ನಿಲ್ಲೋ ತಾಯಿ ಗಂಡನೆ. ಏನಂದೆ? ಎಲ್ಲ ಗೌಡ ತಾಯಿಯೊಂದಿಗೆ ಭೋಗಿಸಿ ತಮ್ಮನನ್ನು ಹುಟ್ಟಿಸ ನೀನೊಬ್ಬ ತಾಯಿ ಗಂಡ. ಈ ನೀಚ ಒಬ್ಬ ಜಗದ ಬಂಡ. ಶೀಲ ಸುತ್ತದೆಂದು ತಿಳಿದು ಸಿಟ್ಟಿನಿಂದ ಬಾಯಿ ಮೊದಲು ಮಾತನಾಡಿದರೆ ನಿನ್ನ ಶೀಲವನ್ನು ನಾಳೆ ಕಚ್ಚಬೇಕಾಗತ್ತೆ ಸೂಳೆ. ಹೌದು ಹೌದು, ನಾನು ಸೂಳೆ, ನಾನು ಸೂಳೆ ಸೂಳೆ ಸೂಳೆ. ಸೂಳೆ ಆಗಿದ್ದು ಯಾರಿಂದ? ನಿಮ್ಮಿಂದ. ಆದ್ಮೇಲೆ ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲವೋ? ಯಾಕೆ ಮುತ್ತು ಕೊಡಬೇಕನ್ನುತ್ತಾ ಕೊಡು. ಹೌದು ನೀಚ, ನಿಮಗೆ ನಾನು ಮುತ್ತು ಕೊಡಬೇಕೆ? ಕೊಡ್ತೀನಿ, ತಾಳಿ. ಇಲ್ಲ, ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಈಶಕ್ಕೆಲ್ಲ ಕಾರಣರಾದ ನಿಮ್ಮನ್ನು ನನಗೆ ಹೇಳಿ ತಕ್ಕ ಶಿಕ್ಷೆ ಕೊಟ್ಟೇ ಕೊಡುತ್ತೇನೆ. ನಾವು ಬಿಟ್ಟನಲ್ಲವೇ ಅವನು ಹುಟ್ಟಿ ಬರೋನು. ರೂಪ ಗುಡ್ ಬಾಯ್. ಕೊನೆಗೂ ನನ್ನ ಶೀಲವನ್ನು ಹಾಳು ಮಾಡಿಬಿಟ್ಟಿಲ್ಲ. ಇಲ್ಲ, ಈ ಕೆಟ್ಟ ಮುಖವನ್ನು ನನ್ನಂದ್ರಿಗೆ ನಾನು ತೋರಿಸೋದಿಲ್ಲ. ಹೌದು, ನನ್ನ ಬರೋದ್ರೊಳಗಾಗಿ ನಾನು ವಿಷವನ್ನಾದ್ರೂ ಕೊಡಿದು ಸತ್ತು ಹೋಗ್ಬೇಕು. ಹೌದು, ನಿನಗೆ ನಿನ್ನ ತಂಗಿ ಮದುವೆ ಮಾಡ್ಬೇಕೆನ್ನೋ ಆಸೆ ಇತ್ತು. ಆದರೆ ನಾನು ಮುತ್ತೈದೆ ಆಗೋದು ಆ ದೇವರಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತದೆ ಅಲ್ಲ, ಇಷ್ಟವಿಲ್ಲಂತೆ ಕಾಣುತ್ತದೆ. ಅದಕ್ಕೆ ಆ ಪಾಪಿಗಳು ನನ್ನ
ಜೀವನವನ್ನೇ ಹಾಳು ಮಾಡಿ ನನ್ನ ಬಾಳನ್ನೇ ಹಾಳು ಮಾಡಿಬಿಟ್ಟರು ಆ ಪಾಪಿಗಳು. ಅಣ್ಣ, ಏನ್ ಹೇಳಿದ್ದೆ? ನೀನು ನನಗೆ ಹಸಿರು ಸೀರೆಯನ್ನು ತರ್ತೀನಿ ಅಂತ ಹೇಳಿದ್ದೆ. ಆ ಹಸಿರು ಸೀರೆಯನ್ನಿಟ್ಟು ಕೈಗೆ ಹಸಿರು ಬಳೆಯನ್ನು ಹಾಕಿಕೊಂಡು ಹಣೆ ಮೇಲೆ ಕುಂಕುಮವನ್ನು ಇಟ್ಟು ನಾನು ಮುತ್ತೈದೆಯಾಗಿ ಬಾಳುವುದು ಆ ದೇವರಿಗೆ ಇಷ್ಟವಿಲ್ಲಂತೆ ಕಾಣುತ್ತದೆ ಅಣ್ಣ, ಇಷ್ಟವಿಲ್ಲಂತೆ ಕಾಣುತ್ತದೆ ಅಣ್ಣ. ಅಮ್ಮ, ದಯವಿಟ್ಟು ನಿನ್ನ ತಂಗಿಯನ್ನು ಕ್ಷಮಿಸಿ ಬಿಡಲ್ಲ. ತಂಗಿ ರೂಪ, ಯಾಕಮ್ಮ ಇಲ್ಲೇ ಬಂದಿದ್ದೇವೆ?